ಇವಾಗ ಏನ್ ಮಾಡೋಣ ಅಂತಂದ್ರೆ ನಮ್ಮ ಬಾಸ್ ಟಿವಿ ಮೂಲಕ ಇವಾಗ ನಿಮಗೆ ಒಂದು ಹೆಣ್ಣು ಹುಡ್ಕೋ ಅಂತ ಶಾಸ್ತ್ರ ಮಾಡೋಣ. ಈಗ ಅಪ್ಪ ಅಮ್ಮ ಏನ್ ಹೇಳಿದಾರೆ, ನೀನೇ ನೋಡ್ಕೊಳಪ್ಪ ಅಂತ ಹೇಳಿದಾರೆ. ಇವಾಗ ನೀವು ನೋಡ್ಬೇಕು ಹುಡ್ಗಿನ. ಲೈಕ್ ನಿಮಗೆ ಒಂದಷ್ಟು ಪ್ರಪೋಸಲ್ಸ್ ಬರ್ತಾ ಇದೆ, ಅದ್ ನಿಮಗೆ ಇಷ್ಟ ಆಗಿದ್ಯೋ ಏನೋ ನನಗೆ ಗೊತ್ತಿಲ್ಲ. ಇಷ್ಟ ಆಗಿದ್ಯಾ ಏನು ನಿಮಗೆ ಪ್ರಪೋಸಲ್ಸ್ ಬಂದಿರೋದು? ಕೆಲವು ಚೆನ್ನಾಗಿದ್ದಾರೆ, ಕೆಲವು ತುಂಬಾ ಚೆನ್ನಾಗಿದ್ದಾರೆ. ಚೆನ್ನಾಗಿದ್ದಾರೆ. ಅಂದ್ರೆ ಅವ್ರನ್ನ ಅಪ್ರೋಚ್ ಮಾಡಿರೋದು ಅಥವಾ ಅವ್ರು ಇಲ್ಲ ನಿಮ್ಮನ್ನ ಇಲ್ಲ ಅಪ್ರೋಚ್ ಇಲ್ಲ ಮಾಡಿರೋದು? ಅವರು ಟ್ರೈ ಮಾಡಿದ್ದಾರೆ, ಟ್ರೈ ನಮ್ಮನ್ನ ಮಾಡಿದ್ದಾರೆ. ಕೇಳ್ತಾರೆ, ಹ್ಮ್ ಕೇಳಿದ್ದಾರೆ. ಹ್ಮ್ ಬಟ್ ನಾವು ಇವತ್ತೊಂದು ಬೇರೆ ಇದರಲ್ಲಿ ಹ್ಮ್ ಇದೀವಿ, ಹ್ಮ್ ಸ್ವಲ್ಪ ಬೇರೆ. ಹ್ಮ್. ಯಾಕಂತಂದ್ರೆ ಹಿಂದೆ ಮಾಡಿರೋ ತಪ್ಪು ಹೌದು, ಮಾಡಬಾರ್ದು ಅಂತ. ಮಾಡಬಾರ್ದು ಅಂತ. ಯಾಕಂತಂದ್ರೆ ರಿಯಾಲಿಟಿನೇ ಬೇರೆ ಇದೆ. ಹ್ಮ್ ಆ, ಈಗ ನಮ್ಮನ್ನ ಟಿವಿಲ್ ನೋಡೋದು ಬೇರೆ, ಹ್ಮ್ ರಿಯಾಲಿಟಿ ಬೇರೆ ಇದೆ. ಹೌದು. ರಿಯಾಲಿಟಿ ಅಂದ್ರೆ ನನ್ನ ನಿಜ ಜೀವನದ ರಿಯಾಲಿಟಿ ಅಲ್ಲ, ಮನುಷ್ಯನ ಜೀವನದ ಹ್ಮ್ ಒಂದು ರಿಯಾಲಿಟಿ ಬೇರೆ ಹ್ಮ್ ಇರುತ್ತೆ. ಇಟ್ ಇಸ್ ನಾಟ್, ನಾನು ಹೇಳ್ದಾಗೆ ಅದು ಫ್ಯಾನ್ಸಿ ಅಲ್ಲ. ಹ್ಮ್ ಸೊ ಅದಕ್ಕೆ ನನ್ನ ಹಳೆ ತಪ್ಪು ಮತ್ತೆ ಆಗಬಾರ್ದು ನನ್ನ ಹ್ಮ್ ಜೀವನದಲ್ಲಿ. ಸೊ ಹಾಗಾಗಿ ನಾವು ಒಬ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಹ್ಮ್ ಅದು ಹೇಗಾಗಿರ್ಬೇಕು ಅಂತಂದ್ರೆ ಈ ಸೋಷಿಯಲ್ ಮೀಡಿಯಾದಿಂದ ಬರುವಂಥದ್ದಲ್ಲ. ಹ್ಮ್ ಈಗ ಎವ್ರಿ ಡೇ ಟು ಡೇ ನಾವು ಎಲ್ಲೋ ಇರ್ತೀವಿ, ಸೊ ನಮಗೆ ಯಾರೋ ಪರಿಚಯ ಆಗ್ತಾರೆ, ಮತ್ತೆ ಮನಸ್ಸಲ್ಲಿ ನಿಮ್ಮ ಮನಸ್ಸು ಹೇಳುತ್ತೆ, ಹ್ಮ್ ನಿಮ್ಮ ಮನಸ್ಸಿಗೆ ಅದು ಆಗಬೇಕು, ನನಗಲ್ಲ, ನನ್ನ ಹೌದು. ಹ್ಮ್ ಮನಸ್ಸಿಗೆ ಆಗಬೇಕು. ಇವರು ಇಂಟ್ರೆಸ್ಟಿಂಗ್, ಅದು ಬಹುಶಃ ನಾನು ಅಲ್ಲಿ ಇದ್ದೀನಿ. ಈಗ ಬಂದು ಸೋಷಿಯಲ್ ಮೀಡಿಯಾಗ ನೋಡಿದ ತಕ್ಷಣ, ಮಾತಾಡಿದ ಹ್ಮ್ ತಕ್ಷಣ ನನಗೆ ಅವ್ರ ಇತಿಹಾಸ ಗೊತ್ತಿಲ್ಲ, ಅವ್ರು ಹೌದು. ಏನು ಅಂತ ಹ್ಮ್ ಗೊತ್ತಿಲ್ಲ, ಅವ್ರದ್ದು ಪಾಸ್ಟ್ ಗೀಸ್ಟ್ ಏನು, ಅವ್ರು ಮುಂದೆ ನನ್ನ ಜೊತೆ ಹೇಗಿದ್ದಾರೆ ಹ್ಮ್ ಅಂತ ಗೊತ್ತಿಲ್ಲ. ಸೊ ದೇರ್ ಇಸ್ ಅ ಟೈಮ್ ಟ್ರಾವೆಲ್ ಬೇಕು ಅದಕ್ಕೆ. ನಾನು ಅವ್ರ ಜೊತೆ ಅವ್ರನ್ನ ಡೇ ಟು ಡೇ ನೋಡಿರಬೇಕು, ಹ್ಮ್ ನಾನು ಟೈಮ್ ಟ್ರಾವೆಲ್ ಹ್ಮ್ ಮಾಡಿರಬೇಕು. ಅವರು ಹೇಗೆ, ಯಾವುದಕ್ಕೆ ಯಾವ ರೀತಿ ರೆಸ್ಪಾನ್ಸ್ ಇದೆ ಹ್ಮ್ ಅವ್ರದ್ದು ಇಲ್ಲಿ ಎಷ್ಟು ಗಟ್ಟಿ ಇದ್ದಾರೆ, ಹ್ಮ್ ಎಷ್ಟು ತಿಳ್ಕೊಂಡಿದ್ದಾರೆ, ಇದನ್ನೆಲ್ಲ ನೋಡಿ ಅಂಥದ್ದು ನನ್ನ ಮನಸ್ಸು ಒಲಿತು ಅಂತ ಅಂದರೆ ದೆನ್ ಹ್ಮ್ ಓಪನಾಗಿ ಹೋಗಿ ಹೇಳ್ತೀನಿ, ಮೇಡಮ್ ಹ್ಮ್ ಕ್ಯಾನ್ ಯು ಬಿ ಮೈ ಹ್ಮ್ ಬಾಸ್ ಅಂತ, ಹ್ಮ್ ಬಾಸ್ ಟಿವಿ ಬಾಸ್ ಟಿವಿ ಮೂಲಕ. ಸೊ ಇವಾಗ ನೀವು ಹೇಳಿ ನಮ್ಗೆ, ಆ, ನಿಮಗೆ ನಿಮ್ಮ ಹುಡುಗಿಗೆ ಏನ್ ಕ್ವಾಲಿಟೀಸ್ ಇರಬೇಕು, ಜೊತೆಗೆ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ನೋಡಿ ಇದು ಒಂದ್ ಒಳ್ಳೆ ಪ್ಲಾಟ್ಫಾರ್ಮ್. ನೀವು ಇಲ್ಲಿ ಹುಡುಕ್ಬೋದು ಹುಡುಗಿನ, ಆಮೇಲೆ ಅವ್ರು ನಿಮಗೆ ಇನ್ಸ್ಟಾಗ್ರಾಮ್ ಮೂಲಕನೋ ಹೆಂಗೋ ಅವ್ರು ಕನೆಕ್ಟ್ ಆಗ್ತಾರೆ, ಆಮೇಲೆ ನೀವು ಒಬ್ರಿಗೊಬ್ರು ಮಾತಾಡ್ಕೊಂಡು ಅರ್ಥ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಎಲ್ಲ ನನಗೆ ಆಗ್ಬೋದು. ನಾನು ಹೇಳ್ತೀನಿ, ಯಾವ ಹ್ಮ್ ಮಾಧ್ಯಮ ಕೂಡ ಬಾಸ್ ಟಿವಿ ಅಷ್ಟು ಪ್ರೀತಿ ಕೊಟ್ಟಿಲ್ಲ. ಆ, ನೀವು ನೋಡಿ, ನಂಗೆ ಡೌಟ್, ಈಗ ಬಾಸ್ ಟಿವಿ ನನಗೆ ಓಕೆ. ಎಷ್ಟು ಸ್ಪೆಷಲ್. ನನಗೆ ಹ್ಮ್ ನನ್ನ ಇಂಟರ್ವ್ಯೂ ಹ್ಮ್ ಮಾಡಿ ನನ್ನ ಎಲ್ಲವನ್ನು, ನನ್ನ ಅಲ್ವಾ, ನೋಡಿ ವಿಚಾರಗಳನ್ನ, ನೋಡಿ. ಮನಸ್ಸದೆಲ್ಲ ಹೇಳ್ಕೊಂಡು ಹ್ಮ್ ನನಗೆ ಕನ್ಯಾ ದಾನ ಮಾಡೋದಕ್ಕೂ ಹ್ಮ್ ರೆಡಿ ಇದ್ದೀರಿ. ನಾನು ಹೇಳ್ದಾಗೆ ನನಗೆ ತುಂಬ ಓಕೆ. ಚೆನ್ನಾಗಿರ್ಬೇಕು ಹುಡುಗಿ. ಒಂದು ತುಂಬಾ ಚೆನ್ನಾಗಿರ್ಬೇಕು. ಓಕೆ. ಸ್ಯಾರಿಲಿ ಮತ್ತೆ ಓಕೆ. ವೆಸ್ಟರ್ನ್ ಡ್ರೆಸ್ಸಲ್ಲಿ ಚೆನ್ನಾಗಿ ಚೆನ್ನಾಗಿ ಕಾಣಬೇಕು. ಕಾಣ್ಬೇಕು. ಎರಡನೇದು, ಆ ಹುಡುಗಿ ಹ್ಮ್. ಕ್ಯಾಮ್ರಾಗ ಪೋಸ್ ಕೊಡೋದಕ್ಕೂ ಚೆನ್ನಾಗಿರ್ಬೇಕು. ಆ, ಮತ್ತೆ ಮನೆ ಕೆಲಸ ಅಂತ ಬಂದಾಗ ಆ, ದನ ಸಗಣಿ ಎತ್ತೋಕ್ಕೂ ರೆಡಿ ರೆಡಿ ಇರಬೇಕು. ಇರ್ಬೇಕು. ಓಕೆ. ಓಕೆ. ಮತ್ತೆ ಮನುಷ್ಯನ, ಓಕೆ. ನಾನು ಅದು ಮಾಡಲ್ಲ, ನನ್ನ ಅಪ್ಪ ಅಮ್ಮ ಹಿಂಗೆ ಬೆಳೆಸಿದಾರೆ, ನನ್ನ ಈ ಡೌಗಳು ನನ್ನ ಮುಂದೆ ಮಾಡಬಾರ್ದು. ಮಾಡ್ಬಾರ್ದು, ಡೌಗಳು ಮಾಡ್ಬಾರ್ದು. ಓಕೆ. ಥರ್ಡ್ ಒನ್. ಆಯ್ತಾ? ಆಮೇಲೆ ನಾನೇ ಏನಾದ್ರೂ ತಪ್ಪು ಮಾಡಿದಾಗ, ನೀವು ಇದು ಮಾಡಿದ ತಪ್ಪು ಹ್ಮ್ ಅಂತ ಹೇಳೋ ಇರ್ಬೇಕು, ಹ್ಮ್ ಮಾಡಬಾರ್ದು ನೀವು ಇದು. ಹ್ಮ್ ಯಾಕಂದ್ರೆ ಇದರಿಂದ ಹ್ಮ್ ಇದಾಗುತ್ತೆ, ಇದಾಗುತ್ತೆ, ಓಕೆ. ಇದು. ನೆಕ್ಸ್ಟ್ನೇದು, ಅಕಸ್ಮಾತ್ ನಾನೇ ನನ್ನ ತಂದೆ ತಾಯಿ ಮೇಲೆ ಹ್ಮ್ ಬೇಜಾರು ಮಾಡ್ಕೊಂಡ್ರೆ, ಹ್ಮ್ ಅವರು ನನ್ನ ತಂದೆ ತಾಯಿಗೆ ಸಪೋರ್ಟ್ ಮಾಡಬೇಕೇ ಹೊರತು ನನಗೆ ಮಾಡಬಾರ್ದು. ಓಕೆ. ಆಮೇಲೆ ನಾನು ಹೇಳ್ದಾಗೇನೆ, ಹ್ಮ್ ತಂದೆ ತಾಯಿಗೆ ಗೌರವ ಕೊಡುವಂಥ ಹ್ಮ್ ಮಗು ಆಗಿರಬೇಕು, ಅವ್ರದ್ದು ಆಗಿರಬೇಕು, ಹೌದು. ನಂದು ಹ್ಮ್ ಆಗಿರಬೇಕು. ಮತ್ತೆ ಮದುವೆ ಅಂದ್ರೆ ಏನು, ಲೈಫ್ ಪಾರ್ಟ್ನರ್ ಅಂತ ಹ್ಮ್ ಅಂದ್ರೆ ಏನು, ಮಕ್ಕಳು ಅಂದ್ರೆ ಏನು, ಸಮಾಜ ಅಂದ್ರೆ ಏನು, ನಾವು ಕೊಡುವಂಥ ವ್ಯಾಲ್ಯೂಸ್, ಹ್ಮ್ ಇದ್ರ ಬಗ್ಗೆ ವೆಯ್ಟ್, ಇದ್ರದ್ದು ವ್ಯಾಲ್ಯೂ ಗೊತ್ತಿರೋವಂಥ ವ್ಯಕ್ತಿ ಹ್ಮ್ ಆಗಿರಬೇಕು. ಇಷ್ಟು ಸಿಕ್ಬಿಟ್ರೆ ಮೇಡಮ್ ಸಾಕು. ನಿಮ್ ಸಾಕು. ಇವ್ರೇನ್ ಹೇಳಿದ್ರು ಒಂದು 7-8 ಕ್ವಾಲಿಟೀಸ್ ಹೇಳಿದ್ದಾರೆ. ಅಷ್ಟು ನಿಮ್ಮಲ್ಲಿ ಇದ್ರೆ ಈ ಹ್ಯಾಂಡ್ಸಮ್ ಹಂಕ್ನ ನೀವು ಮದ್ವೆ ಆಗ್ಬೋದು. ನೋಡಿ, ಅವ್ರು ವೆಯ್ಟ್ ಮಾಡ್ತಾ ಇನ್ನು ಇದಾರೆ ಮದ್ವೆ ಇನ್ನು ಆಗಕ್ಕೆ. ಇದನ್ನ ಕೇಳಿ ಇನ್ನು ಬ್ಯಾಡ್ ಕಮೆಂಟ್ಸ್ ಬರುತ್ತೆ. ಅದಕ್ಕೊಂದಿಷ್ಟು ಗುಡ್ ಬರುತ್ತೆ, ಹ್ಮ್ ಇನ್ನೊಂದಷ್ಟು ಬ್ಯಾಡ್ ಬ್ಯಾಡ್ ಬರುತ್ತೆ. ಬರುತ್ತೆ. ಅವನ್ನ ಯಾರು ಮದುವೆ ಆಗ್ತಾರೆ, ಅವನು ಹುಚ್ಚ. ಹ್ಮ್ ನಾನು ನನ್ನ ಓಕೆ. ಇದ್ರಲ್ಲಿ ಸೋಷಿಯಲ್ ಹ್ಮ್ ಮೀಡಿಯಾದಲ್ಲಿ ಅವನು ಹುಚ್ಚ, ಅವನ್ ಹ್ಮ್ ಮೆಂಟ್ಲು, ಹ್ಮ್ ಅವನು ಅದು, ಅವನು ಇದು ಅಂತ. ನಾನು ಹೇಳ್ತೀನಿ, ಕರೆಕ್ಟ್ ಮಾಡ್ಕೊಳ್ಳಿ, ಕರೆಕ್ಟ್ ಆಗಿ ಹೇಳ್ಬೇಕು. ನಾನು ಆ, ಬರೀ ಹುಚ್ಚ ಅಲ್ಲ, ಆ. ನಾನು ಸೈಕೋ ಸೈತಾನ್ ಅಂತ. ಕರೆಕ್ಟ್ ಆಗಿ ಹೇಳಿ, ನಾನು ಸೈಕೋ ಸೈತಾನ್, ನಾನು ಬರೀ ಹುಚ್ಚ ಅಲ್ಲ. ಹ್ಮ್ ನನಗೆ ಯಾವ ಟ್ರೀಟ್ಮೆಂಟು ಓಕೆ. ವರ್ಕ್ ಆಗಲ್ಲ, ನಾನು ಅಂತ ಹುಚ್ಚ. ನಾನು ಕರೆಕ್ಟ್ ಆಗಿ ನೀವು ಹೇಳ್ಬೇಕು ಅಂತ ನಾನು ಅವ್ರನ್ನ ಇನ್ನೂ ಇದು ಮಾಡ್ತೀನಿ. ಐ ಎಂಜಾಯ್ ಇಟ್. ಅಂಡ್ ಆಮೇಲೆ ನನಗೆ ಯಾರಾದ್ರೂ ತುಂಬಾ, ಕೆಲವು ಟ್ರೋಲ್ ಓಕೆ. ಪೇಜಸ್ ಅಲ್ಲಿ ತುಂಬಾ ಇದು ಮಾಡ್ತಾರೆ, ಹ್ಮ್ ಒಳ್ಳೇದೆಲ್ಲ ತೆಗೆದು ಬರೀ ಬ್ಯಾಡ್ ಬರಿ ಕಾಣಂಗೆ. ಹೌದು. ನಿಮ್ಮೆಲ್ಲರ ಪ್ರೀತಿಗೆ ಹ್ಮ್ ಆಶೀರ್ವಾದ ಇರಲಿ. ಮತ್ತೆ ಹೇಳ್ತೀನಿ ಕೇಳಿ, ಎವ್ರಿ ಬ್ಯಾಡ್ ಕಮೆಂಟ್ಸ್ ಹ್ಮ್ ಯಾರು ಆಗ್ತಾರೆ, ದೇ ಆರ್ ನಾಟ್ ಬ್ಯಾಡ್. ಒಂದು. ಎರಡನೇದು,
ಆಮೇಲೆ ನಿಮಗೆ ಇನ್ನೊಂದು ಸತ್ಯನೂ ಹೇಳ್ತೀನಿ ಕೇಳಿ. ಹ್ಮ್. ಇದು ನನ್ನ ಅನುಭವದ ಸತ್ಯ. ನೀವು ಈಗ ಬ್ಯಾಡ್ ಕಮೆಂಟ್ ಹಾಕೋರ್ನ ಒಂದು ಚೆನ್ನಾಗಿ ಮಾತಾಡ್ಸ್ಬಿಡಿ, ನಾಳೆ ಎಲ್ರಿಗಿಂತ ಜಾಸ್ತಿ ಪ್ರೀತಿಸೋರು ಅವ್ರು ನಿಮ್ಮನ್ನ. ಹೌದು. ಎಲ್ರಿಗಿಂತ ಜಾಸ್ತಿ ನಿಮ್ಮನ್ನ ಪ್ರೀತಿಸೋರೆ ಇವತ್ತು ನಮಗೆ ಯಾರು ಬ್ಯಾಡ್ ಕಮೆಂಟ್ ಹಾಕಿದ್ದಾರೆ ಅವರು. ನೀವು ಅವ್ರ ಹತ್ರ ಹೋಗಿ ಮಾತಾಡ್ಸಿ. ಯಾವಾಗ ಗೊತ್ತಾ ಮಿಸ್ಫೈರ್ ಆಗೋದು, ಅವ್ರಿಗೆ ಕೆಲವು ಗೊತ್ತಿರಲ್ಲ, ಅವ್ರಿಗೆ ಗೊತ್ತಿರಲ್ಲ ಏನು ಅಂತ. ನಾವು ಯಾವಾಗ ಸೇಮ್ ಟೋನಲ್ಲಿ ಅವ್ರಿಗೆ ಇದು ಮಾಡ್ತೀವಿ, ಆಗ ಅಲ್ಲಿ ಫೈರ್ ಇದಾಗೋದು. ನೀವು ಅವ್ರನ್ನ ಚೆನ್ನಾಗಿ ಮಾತಾಡ್ಸ್ಬಿಡಿ, ನೀವು ನಂಬಲ್ಲ, ಆ ಮೂಮೆಂಟಿಂದ ನಮಗೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಆಗ್ತಾರೆ ಅವರು. ಸೊ ಬ್ಯಾಡ್ ಕಮೆಂಟ್ಸ್ ಮಾಡೋರೆಲ್ಲ ಬ್ಯಾಡ್ ಅಲ್ಲ, ದೇ ಆರ್ ಗುಡ್. ಮತ್ತು ಟ್ರೋಲರ್ಸು ಅಷ್ಟೇ, ಏನೋ ಒಂದು ಲ್ಯಾಕ್ ಆಫ್ ರೈಟ್ ನಾಲೆಜ್, ಯಾವುದ್ರಲ್ಲೊಂದು ಇನ್ಫ್ಲುಯೆನ್ಸ್ ಆಗಿರ್ತಾರೆ, ಅದು ಇವತ್ತು ಮಾಡ್ತಾಯಿದೆ. ಇದಕ್ಕೆ ಕರೆಕ್ಟ್ ವೇದಿಕೆಯಲ್ಲಿ ನಾವು ಕರೆಕ್ಟ್ ಅವರಿಗೆ ಇದು ಮಾಡಿದಾಗ ಐ ಡೋಂಟ್ ಥಿಂಕ್ ಸೊ ಇಟ್ ಶುಡ್ ಬಿ ಅ ಪ್ರಾಬ್ಲಮ್. ನೆಕ್ಸ್ಟ್ ಅವರೆಲ್ಲ ಸಪೋರ್ಟ್, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಬೆಳೆದಾಗ ಎಷ್ಟು ಚಂದ ಇರುತ್ತೆ ಸಮಾಜ ಅಲ್ವಾ? ಹೌದು. ಸುಮಾರು ಮಕ್ಕಳು ಮುಂದೆ ಬರ್ತಾರೆ. ಈಗ ಇದಕ್ಕೆ ಹೆದರ್ಕೊಂಡೇ ಸುಮಾರು ಜನ ಏನೇನೋ ಹೌದು, ಸೂಸೈಡ್ ಎಲ್ಲ ನಿಜ. ಮಾಡ್ಕೊಂಡಿದ್ದಾರೆ. ಸೂಸೈಡ್ ಎಷ್ಟೋ ಎಲ್ಲ ಜನ ಮಾಡ್ಕೊಂಡಿದ್ದಾರೆ. ಹೆಣ್ಮಕ್ಳು ಡಿಪ್ರೆಷನ್ಗೆ ಹೋಗಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇಟ್ಸ್ ವೆರಿ ಬ್ಯಾಡ್. ನಾನು ಮನೆಯಲ್ಲಿ ನೆನೆ ಡಿಸ್ಕಸ್ ಮಾಡ್ತಾ ಇದ್ದೆ, ನಾಳೆ ಧ್ರುವಂತ್ ಅವ್ರ ಇಂಟರ್ವ್ಯೂ ಇದೆ ಅಂತ ನಮ್ಮ ಅಕ್ಕನ ಹತ್ರ ಹೇಳ್ತಿದ್ದೆ. ಅವಾಗ ಅವ್ರು ಹೇಳಿದ್ರು, ಧ್ರುವಂತ್ ಅವ್ರ ಹತ್ರ ಒಂದೆರಡು ಭರತನಾಟ್ಯ ಸ್ಟೆಪ್ ಹೇಳಿಸ್ಕೊಂಬಾ. ನಿಜವಾಗ್ಲೂ ನನ್ನ ಭರತನಾಟ್ಯ ಈಗ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅದು ಫೇಮಸ್ ಇನ್ನು ಆಗಿದೆ. ಭರತನಾಟ್ಯ ಕಲ್ತವ್ರು ಆತರ ಮಾಡಲ್ಲ ನೋಡಿ. ಮಾಡಲ್ಲ. ನಿಜವಾಗ್ಲೂ ಅದು ನಾನು ಭರತನಾಟ್ಯ ಮಾಡಿರೋಂಥದ್ದಲ್ಲ. ಅದು ನನ್ನ ಆ ಫ್ರಸ್ಟ್ರೇಷನ್ ಏನಿದೆ ಅದನ್ನ ಆ ರೀತಿ ತೋರ್ಸ್ಕೊಂಡಿರೋದು. ಬಟ್ ಅದು ಇವತ್ತು ಒಂದು ಎಪಿಕ್ ಆಗಿ ಹೋಗಿದೆ. ಅದು ಆತರ ಯಾರು ರಕ್ಷಿತ್ ಅವರು ಕೊಟ್ಟಿರುವಂತ ಕೆಲಸ ನಮಗೆ. ಅವ್ರು ಆಡ್ತಾ ಇದ್ದಂತ ರೀತಿ, ನನ್ನನ್ನ ಇದು ಚಿಡಾಯಿಸ್ತಾ ಇದ್ದಂತ ರೀತಿ, ಟ್ರಿಗರ್ ಮಾಡ್ತಾ ಇದ್ದಿದ್ದ ರೀತಿ, ಅದನ್ನ ನಾನು ಆ ಫ್ರಸ್ಟ್ರೇಷನ್ ಅಲ್ಲಿ ಏನು ಬೈಯಕ್ಕಾಗಲ್ಲ, ನಿಮಗೆ ಹೊಡೆದಾಡಕ್ಕಾಗಲ್ಲ. ಸೊ ಅದನ್ನ ಏನು ಹೊಡಿಬೇಕು ಬೈಬೇಕಂತ ಅನ್ಸದ ಹಂಗಂತಲ್ಲ, ಅವ್ರು ಒಬ್ರಂತಲ್ಲ, ಅಲ್ಲಿ ಬಂದೇ ಬರುತ್ತೆ, ಅಲ್ಲಿ ಆ ಫೈರ್ ಬಂದೇ ಬರುತ್ತೆ. ಇಟ್ಸ್ ಅ ಹ್ಯೂಮನ್. ನಿಮ್ಮನ್ನ ಅಷ್ಟರ ಮಟ್ಟಿಗೆ ಟ್ರಿಗರ್ ಮಾಡಿ ಏನೇನೋ ಮಾಡಿ ಶೋ ವೈಸ್ ಇದು ವೈಸ್ ಅಂತ ಅಂದಾಗ ಯಾರನ್ನು ಯಾವುದೇ ಮನುಷ್ಯನಿಗೊಂದು ಒಂದು ಸ್ಯಾಚುರೇಷನ್ ಅಂತ ಇರುತ್ತೆ, ಒಂದು ಲೆವೆಲ್ ಅಂತ ಇರುತ್ತೆ. ಅದನ್ನ ದಾಟಿದಾಗ ನಥಿಂಗ್ ಕ್ಯಾನ್ ಕಂಟ್ರೋಲ್, ಅದು ಹೋಗುತ್ತೆ. ಬಟ್ ನಾನೇನು ಮಾಡಿದೆ, ಅದನ್ನ ಬೇರೆದಕ್ಕೆ ನಾನು ಟರ್ನ್ ಮಾಡಿದೆ, ಅವ್ರನ್ನ ಇಮಿಟೇಟ್ ಮಾಡ್ತಾ ಇದ್ದೆ. ಆ್ಯಂಡ್ ದಟ್ ವಾಸ್ ವೆರಿ ಎಂಟರ್ಟೈನಿಂಗ್. ಬಹುಶಃ ನನ್ನ ಸೀಕ್ರೆಟ್ ರೂಮ್ ಸಕ್ಸಸ್ಸೇ ಅದು. ನಾನು ಅವ್ರನ್ನ ಏನು ಇಮಿಟೇಟ್ ಮಾಡ್ತಾ ಇದ್ದೆ, ಅವ್ರಿಗೆ ಏನು ಯಾವ ರೀತಿ ರಿಯಾಕ್ಷನ್ ಕೊಡ್ತಾ ಇದ್ದೆ, ಐ ಗೆಸ್ ಆಡಿಯನ್ಸ್ ಹ್ಯಾವ್ ಲವ್ಡ್ ಇಟ್, ಲೈಕ್ಡ್ ಇಟ್. ಅದೇ ಒಳ್ಳೆ ಫೇಮಸ್ ಆಯ್ತು, ಅದು ನಮ್ಮ ಸೀಕ್ರೆಟ್ ರೂಮ್ ಕೊಟ್ಟಿದ್ದು. ಸೊ ಹಾಗಾಗಿ ಇಲ್ಲಮ್ಮ, ನನ್ನನ್ನು ಮತ್ತೆ ನಾನು ಅಲ್ಲಿಗೆ ಮತ್ತೆ ನನ್ನ ಹಳೆ ಆ ಗಾಯಗಳನ್ನ ನೀವು ನನ್ನನ್ನ ಕೆದಕಬೇಡಿ. ನಾನು ಅದನ್ನ ಮರಿಬೇಕು ಅಂತ ಇದ್ದೀನಿ, ನನ್ನ ರಾರ ಭರತನಾಟ್ಯ. ನಿಮ್ಮ ಅಕ್ಕನಿಗೆ ಹೇಳಿ, ಮತ್ತೆ ಬೇಕಾದ್ರೆ ಟೆಲಿಕಾಸ್ಟ್ ಅಲ್ಲಿ ನೋಡಿ ಕಲೀರಿ. ಬೇಡ ಎಪಿಸೋಡ್ ಇವಾಗ ಬೇಡ, ಇಂಟರ್ವ್ಯೂ ಇವಾಗ ಬೇಡ, ನೋಡೋಣ. ಬೇಡ, ನನಗೆ ಅಂತ ಆ ನೆನಪುಗಳು ಕೆಲವು, ಬಟ್ ಮಜಾ ಇತ್ತು ಅದೆಲ್ಲ. ನಮಗ್ ಒಳ್ಳೆ ಮಜಾ ಸಿಕ್ತು. ಬಿಗ್ ಬಾಸ್ ನೋಡಿ ಯಾವ ರೀತಿ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ರು. ಹೌದು. ಅಲ್ಲಿ ಒಂದೊಂದು ಸಿಚುವೇಶನ್ ಅದು ಕ್ರಿಯೇಟ್ ಆಗೋದಕ್ಕೂ ನಾವು ಆಡ್ತಾ ಇದ್ದಿದ್ದಕ್ಕೂ, ದಟ್ಸ್ ವೈ ದ ಶೋ ಟುಕ್ ದಟ್ ಫೇಮ್. ಈ ಸರ್ತಿ ಶೋ ಒಬ್ಬೊಬ್ರು ಚೆನ್ನಾಗಿ ಹುಡುಕ್ ಹಾಕಿದ್ದಾರೆ, ಮಾತ್ರ ಒಬ್ಬೊಬ್ರು ಬಹಳ ಚೆನ್ನಾಗಿ. ಬಟ್ ಅದು ಇನಿಷಿಯಲ್ ಡೇಸ್ ಅಲ್ಲಿ ಆತರ ಇರ್ಲಿಲ್ಲ, ಸೈಲೆಂಟ್ ಆಗಿ. ಬಟ್ ಯಾವಾಗ ರಕ್ಷಿತಾ ಎಂಟರ್ ಆದ್ರು ಒಳಗಡೆ, ಆಮೇಲೆ ಮಲ್ಲಮ್ಮ ಅವ್ರು ಯಾವಾಗ ಆಚೆ ಹೋದ್ರು, ಅವಾಗಿಂದ ರಿಯಲ್ ಗೇಮ್ ಸ್ಟಾರ್ಟ್ ಆಯ್ತು. ಹೌದು, ಅಲ್ಲಿವರೆಗೆ ಸಪರೇಟ್ ಆಗ್ತೀರಾ, ಅವ್ರ ಮಲ್ಲಮ್ಮ ಹೋದ್ಮೇಲೆ ನೀವು ಸಪರೇಟ್ ಆಗ್ತೀರಾ. ಹೌದು. ಅವಾಗ ನನಗೆ ಸ್ವಲ್ಪ ಹಿರಿಯರು ಮಕ್ಕಳು ಅಂತಂದ್ರೆ ತುಂಬಾ ಇಷ್ಟ. ಪ್ರಾಣಿಗಳು, ಮಕ್ಕಳು, ಹಿರಿಯರು ಅಂತಂದ್ರೆ ತುಂಬಾ ಇಷ್ಟ. ಒಂದು ಏನು ಗೊತ್ತಿಲ್ದಿರೋರು, ಇನ್ನೊಂದು ಎಲ್ಲ ತಿಳ್ಕೊಂಡಿರೋರು. ಸೊ ಮಲ್ಲಮ್ಮ ಅವ್ರ ಜೊತೆ ನನ್ನ ಅಫೆಕ್ಷನ್ ಚೆನ್ನಾಗಿತ್ತು. ಮತ್ತೆ ನನಗೆ ಗೊತ್ತಿರಲಿಲ್ಲ, ಅದನ್ನು ಬೇರೆ ಬೇರೆ ರೀತಿ ಇತ್ತು. ಸಿಂಪತಿಗ ಏನು ಆ ರೀತಿ ಎಲ್ಲ ಹೋಯ್ತು. ಬಟ್ ಇಟ್ ವಾಸ್ ಅವ್ರ ಜೊತೆ ಇದ್ರೆ ಲಾಂಗ್ ಡೇಸ್ ಇರ್ಬೋದು ಅಂತ ಆ ರೀತಿ ಸಿಂಪತಿ ಎಲ್ಲ, ಜನಗಳ ಸಿಂಪತಿ, ನನಗೆ ಇದೆಲ್ಲ ಆಂಗಲ್ಸ್ ಇದೆ ಅಂತಾನೆ ಗೊತ್ತಿರ್ಲಿಲ್ಲ. ಮಲ್ಲಮ್ಮ ಹೋದ್ಮೇಲೆ ಕಮ್ ಟು ಡ್ಯಾಡಿ. ಆಮೇಲೆ ನಮ್ಮ ಆಟಗಳನ್ನ ನಾವು ತೋರಿಸಿದ್ವಿ, ನಿಜವಾಗ್ಲೂ ಮಲ್ಲಮ್ಮನಿಗೋಸ್ಕರನ ಅಥವಾ ನಮ್ದು ನಿಜವಾಗ್ಲೂ ಏನಾದರೂ ಪೊಟೆನ್ಷಿಯಲ್ ಇದೆ ಅಂತ ಆಮೇಲೆ ತೋರಿಸಿದ್ವಿ ನಾವು. ಇಟ್ ವಾಸ್ ಗುಡ್. ಐ ಎಂಜಾಯ್ಡ್ ಮೈ ಶೋ. ನಾನು ಹಾಗಾಗಿದ್ದೆ. ನನಗೆ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್ ಆ ಶೋ ಇಂದ. ಆ್ಯಂಡ್ ಐ ಆಮ್ ಹ್ಯಾಪಿ. ನಾನು ಶೋಗೋಸ್ಕರ ಅಂತ ಏನು ಮಾಡಿಲ್ಲ, ನಾನು ನನಗೋಸ್ಕರ ಆಟ ಆಡಿದ್ದೀನಿ. ನನ್ನನ್ನು ಇಷ್ಟಪಟ್ಟಿರೋರು, ನನ್ನನ್ನು ಏನು ರೆಪ್ರೆಸೆಂಟ್ ಮಾಡಿದ್ರು, ಅಥವಾ ನನ್ನ ಧ್ರುವಂತಾಗಿ ಇವತ್ತು ಯಾರು ಕಟ್ ನಿಲ್ಸಿದ್ರು, ನಾನು ಅವ್ರನ್ನ ರೆಪ್ರೆಸೆಂಟ್ ಮಾಡಿದ್ದೀನಿ. ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ಇಟ್.
ಅಂಡ್ ಅದಕ್ಕೇನು ಜನಗಳ ಪ್ರೀತಿ ಸಿಗ್ಬೇಕಿತ್ತು, ಇಡೀ ಸೀಸನ್ನ ಚಪ್ಪಾಳೆ. ಸೊ ಅದಕ್ಕಿಂತ ದೊಡ್ಡದು ಇನ್ನೇನು ಬೇಕು? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.